ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂಗಡೆ ಮೀನಿನ ಸಾಂಬಾರು. ಮೊದಲು ಮಸಾಲೆ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಕಾಳುಮೆಣಸು, ವಾಟೆ ಹುಳಿ, ಕಾಯಿ ತುರಿ, ಅರಿಶಿಣ ಪುಡಿ, ಧನಿಯಾ ಪುಡಿ, ಮೆಣಸಿನ ಪುಡಿ, ಸ್ವಲ್ಪ ಶುಂಠಿ, ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಮಲೆನಾಡಲ್ಲಿ ವಾಟೆ ಹುಳಿನ ಮೀನು ಸಾಂಬಾರಿಗೆ ಬಳಸ್ತಾರೆ. ಸಿಗದೇ ಇರೋರು ಹುಣಸೆ ಹಣ್ಣನ್ನು ಬಳಸ್ಬೋದು. ಬಾಣಲೆ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ 4-5 ಜಜ್ಜಿದ ಬೆಳ್ಳುಳ್ಳಿ ಎಸಳು, ಸ್ಟ್ರೈಟಾಗಿ ಕಟ್ ಮಾಡಿರೋ 2 ಹಸಿಮೆಣಸು, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಸಣ್ಣ ಉರಿಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ಮೊದಲೇ ರೆಡಿ ಮಾಡಿರೋಂಥ ಮಸಾಲೆನ ಹಾಕಿ ಸಣ್ಣ ಉರಿಲಿ ನಿಧಾನವಾಗಿ ಹಸಿ ವಾಸನೆ ಹೋಗೋವರೆಗೂ ಕೈ ಆಡ್ತಾ ಬೇಯಿಸಬೇಕು. ಅದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಸಾಲೆ ಸಣ್ಣ ಕುದಿ ಬರುವಾಗಲೇ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡಿರೋಂಥ ಮೀನನ್ನ ಒಂದೊಂದಾಗೆ ಹಾಕ್ಕೊಳ್ಳಿ. ಸಾಂಬಾರನ್ನ ಮುಚ್ಚಿಟ್ಟು ಬೇಯಿಸೋದ್ರಿಂದ ಅದರ ರುಚಿ ಇನ್ನೂ ಹೆಚ್ಚಾಗುತ್ತೆ. ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪು ಹಾಕಿ. ನಮ್ಮ ಮಲೆನಾಡಲ್ಲಿ ಬಂಗಡೆ ಮೀನು ಸಾಂಬಾರು ಜೊತೆ ಕಡುಬು, ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಕುಚ್ಚಲಕ್ಕಿ ಬೆಳ್ತಕ್ಕಿಗೂ ಈ ಸಾಂಬಾರು ರುಚಿ ಇನ್ನೂ ಹೆಚ್ಚೆ. ನಮ್ಮ ಮಲೆನಾಡು ಶೈಲಿಯ ಬಂಗಡೆ ಮೀನು ಸಾಂಬಾರನ್ನ ಒಮ್ಮೆ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಪೋರ್ಟ್ ಮಾಡೋಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.